ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಟ್ರಾವೆಲ್ ಅಂಡ್ ಟೇಲ್ಸ್ ಬೈ ನೀರು ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನು ಇವತ್ತು ಆಷಾಢ ಮಾಸದಲ್ಲಿ ಬರುವಂತಹ ಅತ್ಯಂತ ಶ್ರೇಷ್ಠ ದೇವಶಯನಿ ಏಕಾದಶಿಯ ಬಗ್ಗೆ, ಇದರ ವಿಶೇಷತೆ ಏನು, ಯಾವಾಗ ಪೂಜೆ ಮಾಡಬೇಕು, ಎಲ್ಲದರ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಆಷಾಢ ಮಾಸದಲ್ಲಿ ಬರುವಂತಹ ಏಕಾದಶಿಯನ್ನು ಪ್ರಥಮ ಏಕಾದಶಿ, ಆಷಾಢ ಏಕಾದಶಿ, ಅರಿಶಯನಿ ಏಕಾದಶಿ, ಮಹಾ ಏಕಾದಶಿ, ಪದ್ಮ ಏಕಾದಶಿ ಹಾಗೆ ದೇವಶಯನಿ ಏಕಾದಶಿ ಅಂತಲೂ ಸಹ ಕರೆಯುತ್ತಾರೆ. ಈ ದಿನವನ್ನು ಮಹಾಲಕ್ಷ್ಮಿ ಹಾಗೂ ಮಹಾವಿಷ್ಣುವಿಗೆ ಪ್ರಿಯವಾದ ದಿನ ಅಂತಲೂ ಸಹ ಕರೆಯುತ್ತಾರೆ. ಈ ದೇವಶಯನಿ ಏಕಾದಶಿಯ ಪುರಾಣ ಕಥೆಯನ್ನ ನೋಡೋಣ. ಒಮ್ಮೆ ಧರ್ಮರಾಜ ಯುಧಿಷ್ಠಿರನು ಶ್ರೀಕೃಷ್ಣನನ್ನು ಆಷಾಢ ಶುಕ್ಲ ಏಕಾದಶಿಯ ಮಹಿಮೆಯನ್ನು, ಈ ವ್ರತವನ್ನ ಆಚರಿಸಿದರೆ ಯಾವ ಫಲ ಸಿಗುತ್ತದೆ ಎಂದು ಕೇಳಿದನು. ಆಗ ಶ್ರೀಕೃಷ್ಣನು ಹೀಗೆ ಹೇಳಿದರು: ಸತ್ಯಯುಗದಲ್ಲಿ ಮಾಂಧಾತ ಎಂಬ ಒಬ್ಬ ಧರ್ಮನಿಷ್ಠ ರಾಜನಿದ್ದನು. ಅವನ ರಾಜ್ಯದಲ್ಲಿ ಪ್ರಜೆಗಳು ಸುಖವಾಗಿ ಬದುಕುತ್ತಿದ್ದರು. ಆದರೆ ಒಂದು ಬಾರಿ ರಾಜ್ಯದಲ್ಲಿ 3 ವರ್ಷಗಳ ಕಾಲ ಮಳೆ ಬೀಳಲಿಲ್ಲ. ಬೆಳೆಗಳು ಒಣಗಿ ಜನರು ಆಹಾರವಿಲ್ಲದೆ ಕಷ್ಟಪಟ್ಟರು. ರಾಜನು ಈ ಸಮಸ್ಯೆಗೆ ಪರಿಹಾರ ಹುಡುಕಲು ಋಷಿಗಳ ಆಶ್ರಮಗಳಿಗೆ ಹೋದನು. ಆಗ ಮಹರ್ಷಿ ಅಂಗೀರಸರು ರಾಜನಿಗೆ ಹೀಗೆ ಹೇಳಿದರು: ಆಷಾಢ ಶುಕ್ಲ ಏಕಾದಶಿ ಎಂದು ದೇವಶಯನಿ ಏಕಾದಶಿ ವ್ರತವನ್ನು ಭಕ್ತಿಯಿಂದ ಮತ್ತು ಶ್ರದ್ಧೆಯಿಂದ ಆಚರಿಸಿ ಶ್ರೀ ಮಹಾವಿಷ್ಣುವನ್ನು ಪೂಜಿಸಿ. ರಾಜನು ತನ್ನ ಪ್ರಜೆಗಳೊಂದಿಗೆ ಸೇರಿ ವ್ರತವನ್ನ ಆಚರಿಸಿದರು. ಶ್ರೀ ಮಹಾವಿಷ್ಣುವಿನ ಕೃಪೆಯಿಂದ ತಕ್ಷಣವೇ ಮಳೆ ಸುರಿಯಿತು. ರಾಜ್ಯದಲ್ಲಿ ಮತ್ತೆ ಸಮೃದ್ಧಿ, ಸಂತೋಷ ಮತ್ತು ಸುಖ ನೆಲೆಸಿತು. ಆದ್ದರಿಂದ ದೇವಶಯನಿ ಏಕಾದಶಿಯನ್ನು ಅತ್ಯಂತ ಪುಣ್ಯದಾಯಕ ಏಕಾದಶಿ ಎಂದು ಪರಿಗಣಿಸಲಾಗುತ್ತದೆ. ಪುರಾಣಗಳ ಪ್ರಕಾರ ಈ ದಿನದಂದು ಶ್ರೀ ಮಹಾವಿಷ್ಣು ಕ್ಷೀರಸಾಗರದಲ್ಲಿ ಆದಿಶೇಷನ ಮೇಲೆ ಮಲಗಿ 4 ತಿಂಗಳುಗಳ ಕಾಲ ಯೋಗ ನಿದ್ರೆಗೆ ಜಾರುತ್ತಾರೆ. ನಂತರ ಪ್ರಬೋಧಿನಿ ಏಕಾದಶಿ ಎಂದು ಎಚ್ಚರಗೊಳ್ಳುತ್ತಾರೆ. ಇದೇ ದಿನದಿಂದ ಚಾತುರ್ಮಾಸ ಆರಂಭವಾಗುತ್ತದೆ. ಅಂದರೆ ಆಷಾಢ, ಶ್ರಾವಣ, ಭಾದ್ರಪದ, ಕಾರ್ತಿಕ ಈ 4 ತಿಂಗಳುಗಳ ಕಾಲ ಭಕ್ತರು ಭಕ್ತಿಯಿಂದ ಚಾತುರ್ಮಾಸ ವ್ರತ ಆಚರಿಸುತ್ತಾರೆ. ಈ 4 ತಿಂಗಳು ಭಕ್ತಿ, ಜಪ, ತಪ, ದಾನ ಹಾಗೂ ಪೂಜೆಗೆ ವಿಶೇಷ ಮಹತ್ವವಿದೆ. ಕಟ್ಟುನಿಟ್ಟಿನ ಆಚರಣೆ ಮಾಡುತ್ತಾರೆ. ಕೆಲವರು ಶುಭ ಕಾರ್ಯಗಳನ್ನು ಸಹ ಮಾಡುವುದಿಲ್ಲ. ಸಾತ್ವಿಕ ಆಹಾರಗಳನ್ನ ಸೇವನೆ ಮಾಡುತ್ತಾರೆ. ಬಹಳ ನಿಷ್ಠೆಯಿಂದ ಈ ಚಾತುರ್ಮಾಸ ವ್ರತವನ್ನ ಆಚರಿಸುತ್ತಾರೆ. ಇಷ್ಟೊಂದು ಮಹತ್ವವಿರುವ ಈ ದೇವಶಯನಿ ಏಕಾದಶಿ ಈ ವರ್ಷ ಯಾವ ದಿನ ಬಂದಿದೆ, ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯವಾಗುತ್ತದೆ ಎಂದು ತಿಳಿದುಕೊಳ್ಳೋಣ. ಈ ವರ್ಷ ಅಂದರೆ 2026ರಲ್ಲಿ ದೇವಶಯನಿ ಏಕಾದಶಿಯು ಜುಲೈ 24 ಬೆಳಗ್ಗೆ 9 ಗಂಟೆ 12 ನಿಮಿಷಕ್ಕೆ ಆರಂಭವಾಗಿ ಜುಲೈ 25ರಂದು ಬೆಳಗ್ಗೆ 11 ಗಂಟೆ 34 ನಿಮಿಷಕ್ಕೆ ಅಂತ್ಯಗೊಳ್ಳುತ್ತದೆ. ಈ ವರ್ಷ ಹೆಚ್ಚಿನ ಸಮಯ ಜುಲೈ 24ಕ್ಕೆ ಅಂದರೆ ಶುಕ್ರವಾರವೇ ಇದ್ದರೂ ಸಹ ಸೂರ್ಯ ಉದಯ ಆಗುವಂತಹ ತಿಥಿ ಜುಲೈ 25ರಂದು ಇರುವುದರಿಂದ ಜುಲೈ 25ರಂದು ಶನಿವಾರದಂದು ಏಕಾದಶಿಯನ್ನು ಆಚರಿಸಬೇಕು. ಈ ವರ್ಷ ವಿಷ್ಣುವಿನ ವಾರವಾದಂತಹ ಶನಿವಾರವೇ ಏಕಾದಶಿ ಇರುವುದರಿಂದ ಇದನ್ನು ಅತ್ಯಂತ ಶ್ರೇಷ್ಠ ಎಂದು ಹೇಳ್ತಾರೆ. ಇನ್ನು ಯಾವ ರೀತಿ ಉಪವಾಸ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ನೀವೇನ್ ಮಾಡಿ ಅಂದ್ರೆ 24ನೇ ತಾರೀಕು ಶುಕ್ರವಾರ ರಾತ್ರಿ ಲಘು ಉಪಹಾರವನ್ನ ಸೇವಿಸಿ. ನಂತರ ಶನಿವಾರದಂದು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ಸ್ನಾನ ಮಾಡಿ ಮನೆಯನ್ನ ಶುಚಿಗೊಳಿಸಿ ವಿಷ್ಣುವಿನ ಫೋಟೋಗೆ ತುಳಸಿಯಿಂದ ಅಲಂಕಾರ ಮಾಡಿ ದೇವರ ಮುಂದೆ ನೀವು ಸಂಕಲ್ಪ ಮಾಡಿಕೊಳ್ಳಿ. ನಾನು ಉಪವಾಸ ಇದ್ದು ಈ ಏಕಾದಶಿ ವ್ರತವನ್ನ ಆಚರಣೆ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿಕೊಂಡು ನಿಮ್ಮ ಉಪವಾಸವನ್ನ ಆರಂಭ ಮಾಡಿ. ಕೇವಲ ನೀರನ್ನಷ್ಟೇ ಕುಡಿದು ಉಪವಾಸ ವ್ರತ ಮಾಡೋದು ತುಂಬಾ ಶ್ರೇಷ್ಠ ಅಂತ ಸಹ ಹೇಳ್ತಾರೆ. ಹಾಗೆ ತಿಂಗಳಲ್ಲಿ 1 ದಿನ ಉಪವಾಸ ಇದ್ರೆ ಆರೋಗ್ಯಕ್ಕೂ ಸಹ ಒಳ್ಳೆಯದು. ಆದರೆ ಯಾರಿಗೆ ಈ ರೀತಿ ಉಪವಾಸ ಇದ್ದು ವ್ರತ ಮಾಡೋದಕ್ಕೆ ಸಾಧ್ಯ ಆಗುದಿಲ್ಲ ಅಂತವರು ಒಂದೊತ್ತು ಉಪವಾಸ ಕೂಡ ಮಾಡ್ಬೋದು. ಇಲ್ಲ ಅಂದ್ರೆ ಫಲಾಹಾರವನ್ನ ಸಹ ಸೇವನೆ ಮಾಡ್ಬೋದು. ಅಂದ್ರೆ ನೀರು, ಹಾಲು, ಹಣ್ಣು ಈ ರೀತಿ ಫಲವನ್ನ ಸೇವನೆ ಮಾಡಿ ಕೂಡ ಉಪವಾಸವನ್ನ ಮಾಡಬಹುದು. ವಯೋವೃದ್ಧರಿರ್ಬೋದು, ಮಕ್ಕಳಾಗಿರ್ಬೋದು, ಗರ್ಭಿಣಿಯರಾಗಿರ್ಬೋದು, ಬಾಣಂತಿಯರಾಗಿರ್ಬೋದು, ಇಂಥವರು ಈ ರೀತಿ ಫಲಾಹಾರ ಸೇವನೆ ಮಾಡಿಕೊಂಡು ವ್ರತವನ್ನ ಆಚರಿಸಬಹುದು. ಅವರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ತರ ಮಾಡಬಹುದು. ನೆಕ್ಸ್ಟ್ ಪೂಜೆ ಮಾಡೋ ವಿಧಾನ ನೋಡೋಣ. ಮೊದಲು ನೀವು ವಿಷ್ಣುವಿನ ಫೋಟೋಗೆ ತುಳಸಿಯಿಂದ ಅಲಂಕಾರ ಮಾಡಿ ತುಪ್ಪದ ದೀಪವನ್ನ ಹಚ್ಚಿ. ನಿಮ್ಮ ಮನೇಲಿ ಏನಾದ್ರೂ ವಿಷ್ಣುವಿನ ವಿಗ್ರಹ ಇದ್ರೆ ಅದಕ್ಕೆ ಅಭಿಷೇಕ ಮಾಡಿದ್ರು ಸಹ ತುಂಬಾ ಒಳ್ಳೆಯದು. ಇಲ್ಲ ಅಂದ್ರೆ ಬರೀ ಫೋಟೋನೇ ಇಟ್ಟು ಸಹ ಪೂಜೆ ಮಾಡಬಹುದು. ನಂತರ ನೀವು ಉಪವಾಸವಿದ್ದು ಏಕಾದಶಿ ವ್ರತವನ್ನ ಆಚರಣೆ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿಕೊಂಡು ಪೂಜೆಯನ್ನ ಸ್ಟಾರ್ಟ್ ಮಾಡಿ. ನೆಕ್ಸ್ಟ್ ನೀವು ಸಾಧ್ಯ ಆದ್ರೆ ವಿಷ್ಣುವಿನ ಸಹಸ್ರನಾಮವನ್ನ ಪಠಣೆ ಮಾಡಿ. ಇಲ್ಲ ಅಂದ್ರೆ ನೀವು ಮೊಬೈಲ್ ಅಲ್ಲಿ ಅಥವಾ ಟಿವಿಯಲ್ಲೂ ಸಹ ಸಹಸ್ರನಾಮವನ್ನ ಹಾಕಿ ಕೇಳಿಸ್ಕೊಳ್ಬಹುದು. ನೆಕ್ಸ್ಟ್ ವಿಷ್ಣುವಿನ ಅಷ್ಟೋತ್ತರ ಓದಿ ತುಳಸಿ ದಳದಿಂದ ಅರ್ಚನೆ ಮಾಡಿ. ನಿಮಗೆ ಇದೆಲ್ಲ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅಂದ್ರೆ ಬರೀ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಸ್ತೋತ್ರವನ್ನ 108 ಬಾರಿ ಪಠಣೆ ಮಾಡಿದ್ರು ಸಹ ತುಂಬಾ ಒಳ್ಳೆಯದು. ದೇವರಿಗೆ ನೈವೇದ್ಯವಾಗಿ ಹಣ್ಣುಗಳನ್ನು ಸಹ ಇಟ್ಟು ಪೂಜೆ ಮಾಡಬಹುದು. ಈ ಸಮಯದಲ್ಲಿ ದೇವಾನು ದೇವತೆಗಳು ಸಹ ವಿಷ್ಣುವಿಗೆ ಉಪವಾಸ ಇದ್ದು ಪೂಜೆ ಮಾಡ್ತಾರೆ ಅಂತ ನಂಬ್ತಾರೆ. ಆದ್ದರಿಂದ ನೀವು ದೇವರಿಗೆ ಬರೀ ನೈವೇದ್ಯವಾಗಿ ಹಣ್ಣನ್ನಷ್ಟೇ ಇಟ್ಟರು ಸಾಕು. ಸಾಧ್ಯವಾದರೆ ಏಕಾದಶಿಯಂದು ಉಪವಾಸ ಆಚರಿಸಿ ಬಡವರಿಗೆ ಅನ್ನ, ಬಟ್ಟೆ ಅಥವಾ ದಾನ ನೀಡಿ. ಇನ್ನು ಈ ವ್ರತದ ನಿಯಮಗಳೆಂದರೆ ಅಕ್ಕಿ, ಗೋಧಿ ಹಾಗೂ ಇತರ ಧಾನ್ಯಗಳನ್ನ ಸೇವಿಸಬಾರದು. ಸಾತ್ವಿಕ ಆಹಾರವನ್ನಷ್ಟೇ ಸೇವಿಸಬೇಕು. ಸುಳ್ಳು, ಕೋಪ ಮತ್ತು ಇತರರಿಗೆ ನೋವುಂಟು ಮಾಡುವ ವರ್ತನೆಯನ್ನ ತೋರಿಸಬಾರದು. ದಿನವಿಡೀ ವಿಷ್ಣುವಿನ ನಾಮಸ್ಮರಣೆ ಮತ್ತು ಭಕ್ತಿಯಲ್ಲಿ ಸಮಯ ಕಳೆಯಬೇಕು. ಇನ್ನು ನೀವು ಈ ವ್ರತವನ್ನ ಯಾವ ರೀತಿ ಮುಕ್ತಾಯ ಮಾಡಬೇಕು ಅಂದ್ರೆ ಮುಂದಿನ ದಿನ ಅಂದ್ರೆ ಜುಲೈ 26ರಂದು ದ್ವಾದಶ ತಿಥಿಯಲ್ಲಿ ಅಂದ್ರೆ ಬೆಳಿಗ್ಗೆ 6 ಗಂಟೆ 5 ನಿಮಿಷದಿಂದ 8 ಗಂಟೆ 40 ನಿಮಿಷಗಳ ಸಮಯದಲ್ಲಿ ಪೂಜೆ ಮಾಡಿ ವ್ರತವನ್ನ ಮುಗಿಸಬೇಕು. ನೀವು ಉಪವಾಸವನ್ನ ಕೈ ಬಿಡುವ ಮೊದಲು ತುಳಸಿ ತೀರ್ಥವನ್ನ ಸೇವನೆ ಮಾಡಿ ನಂತರ ಉಪವಾಸವನ್ನ ಅಂತ್ಯಗೊಳಿಸಬೇಕು. ಈ ರೀತಿಯಾಗಿ ದೇವಶಯನಿ ಏಕಾದಶಿಯನ್ನು ಆಚರಿಸುವುದರಿಂದ ಶ್ರೀ ಮಹಾವಿಷ್ಣುವಿನ ಕೃಪೆ ಲಭಿಸುತ್ತದೆ. ಪಾಪಗಳು ನಿವಾರಣೆಯಾಗಿ ಪುಣ್ಯ ಪ್ರಾಪ್ತಿಯಾಗುತ್ತದೆ. ಮನಸ್ಸಿಗೆ ಶಾಂತಿ ಮತ್ತು ಆಧ್ಯಾತ್ಮಿಕವಾಗಿ ಬೆಳವಣಿಗೆಯಾಗುತ್ತದೆ. ಚಾತುರ್ಮಾಸವನ್ನ ಶುಭವಾಗಿ ಆರಂಭಿಸುವ ಅವಕಾಶ ಸಿಗುತ್ತದೆ.
ಆರೋಗ್ಯ, ಐಶ್ವರ್ಯ ಮತ್ತು ಕುಟುಂಬದ ಕ್ಷೇಮಕ್ಕಾಗಿ ಭಕ್ತರು ಈ ವ್ರತವನ್ನು ಆಚರಿಸುತ್ತಾರೆ. ಜಪ, ಧ್ಯಾನ, ವಿಷ್ಣು ಸಹಸ್ರನಾಮ ಪಾರಾಯಣ ಮತ್ತು ದಾನ ಮಾಡುವುದರಿಂದ ಹೆಚ್ಚಿನ ಆಧ್ಯಾತ್ಮಿಕ ಫಲ ದೊರೆಯುತ್ತದೆ. ಈ ವ್ರತವನ್ನ ಭಕ್ತಿ ಮತ್ತು ಶ್ರದ್ಧೆಯಿಂದ ಆಚರಿಸಿದವರಿಗೆ ಶ್ರೀಹರಿಯ ಅನುಗ್ರಹ ದೊರೆಯುತ್ತದೆ ಎಂಬುದು ಪುರಾಣಗಳಲ್ಲಿನ ನಂಬಿಕೆಯಾಗಿದೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಪ್ರೀತಿ ಪಾತ್ರರಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.